ಈಗ ನಾನು ಗೊಬ್ಬರ ಬಿತ್ತೋದಾಗಲಿ ಹಾಗೂ ಗೊಬ್ಬರ ಒಗೆಯೋದಾಗಲಿ ಒಂದು ಉಡ್ಚಿಲನ್ನು ತಯಾರು ಮಾಡ್ತೀನಿ 1 ನಿಮಿಷದಲ್ಲಿ. ಎಲ್ಲರೂ ರೈತರಿಗೆ ಒಂದು ವಿನಂತಿ. ಮೊದಲು ನನ್ನ ಪರಿಚಯ. ನಾನು ಶಿವಾನಂದ ಹಳ್ಳಿ, ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಸವನಹಳ್ಳಿ ಗ್ರಾಮದವರು ಹಾಗೂ ರಾಜ್ಯ ಕೃಷಿ ಪಂಡಿತ ವಿಜೇತರು ಹಾಗೂ ಅನುಭವ ಅಗ್ರಿ SSHಳ್ಳಿ ಎಂಟರ್ಪ್ರೈಸಸ್ ನಮ್ಮಿಂದ ಈ ಒಂದು ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡ್ಬೋದು, ಮೊದಲು ಗೊಬ್ಬರ ಚೀಲ ಏನು ಮಾಡಬೇಕು, ಈ ಸೆಂಟ್ರದಲ್ಲಿ ಈ ಥರ ನಾವು ಕಟ್ ಮಾಡಬೇಕು. ಈ ಥರ ಕಟ್ ಮಾಡ್ಕೊಂಡು ಇದು ಏನು ಮಾಡಬೇಕು, ಮತ್ತು ಇದು ಸುಡಬೇಕು. ಹಂಗೆ ನಾವು ಗೊಬ್ಬರ ನಾವು ಈಗ ಗೊಬ್ಬರವಾಗ ಬಾಯಿ ಹರಿಯಬೇಕಲ್ಲ, ನೋಡಿ ಸೆಂಟ್ರ್ ಕಟ್ಟಿಸಿ ನಾವು ಸುಡಬೇಕು. ಇದು ಏನು ಮಾಡೋಕ್ಕಪ್ಪ ಅಂತಂದರೆ ಇದು ಖಾಲಿ ಆಗ್ತದೆ ಚೀಲ. ನಮ್ಮ ಗೊಬ್ಬರ ಕೆಳಗೆ ಸುರಿದಾಗತ್ತು, ಚೀಲ ಖಾಲಿ ಆಗ್ತದೆ. ಇದನ್ನು ಏನು ಮಾಡಬೇಕು, ನಾವು ಪುಸ್ತಕ ಸಮತೋಲನವಾಗಿ ಇಲ್ಲಿ ನಾವು ಮಡಿಕೆಬೇಕು, ಹಿಡಿತೇವೆ ಸ್ವಲ್ಪ ಹಿಡಿಕೆ ಮಾಡಬೇಕು. ಮಡಿಕೆ ಮಾಡೋದು, ಮಡಿಕೆ ಮಾಡಿ ಏನು ಮಾಡಬೇಕು, ಇಲ್ಲಿ ನಾವು ಈ ಥರ ಓರೆಯಾಗಿ ಇದನ್ನು ಕಟ್ ಮಾಡೋದು. ಈಗ ಹಿಡಿಪಿ ಸ್ವಲ್ಪ ಆನಂತರ ಈ ಸೈಡ್ ಮಾಡೋದು, ಗೊತ್ತಾಯ್ತಲ್ಲ. ಆ ಸೈಡು ಒಂದು ಸೈಡ್ ಕಡಿಮೆ ಮಾಡ್ಬೇಕು, ಯಾಕೆ ಕೊಳ್ಳಕ್ಕೆ ಹಾಕದ, ಒಂದು ಸೈಡು ನಮ್ಮ ಬಗಲಿಗೆ ಹಾಕೋದು, ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಿತ್ತು. ಇದು ಮಾಡಿದೆವು, ಇದು ಮಾಡಿ ಈಗ ಬಿಚ್ಚಿದ್ದೆವು. ಇದು ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ಮುಂದೆ ನಾವು ಕಟ್ ಮಾಡ್ತಕ್ಕಂಥ ಉಡಿಯನ್ನು ನಾವು ಉಲ್ಟಾ ಮಾಡೋದು. ಉಲ್ಟಾ ಮಾಡೋದು. ಇದು ಹಾಕೋಪಿ ಅಂದರೆ ಹಾಕೋದು. ಒಂದು ಬುಟ್ಟಿ ತೊಗೊಂಬಿ, ಬುಟ್ಟಿ ತೊಗೊಳೋದು ಹಾಕೋದು ಸುಮಾರು. ಈಗ ನೋಡ್ತೀವಿ ಅಲ್ಲಿ ಗೊಬ್ಬರ ಹಾಕ್ತಾರೆ, ಅಲ್ಲಿ ಏನಿಲ್ಲ ರೀ ಸರಳಾಗಿ. ಈಗ ನಾವು ಒಂದು ಗೊಬ್ಬರ ಉಡ್ಸಿ ಹೊಲ್ಸ್ಬೇಕಾದ್ರೆ 200 ತಗೋತಾರೆ. ಇಷ್ಟು ಪರ್ಫೆಕ್ಟ್ ಕೆಲಸ ಆಗೋಲ್ಲ ಅದು. ಒಂದು ಬಿಟ್ಟು ಪಾಪ ಹಿಡ್ತಿಲ್ಪಿ ಅದು. ನೀವು ಮುಂಜಾಗ ಸರ ಆಯ್ತಾ ನೋಡು, ಸರ ಆಯ್ತಾ? ಸರ ಆಯ್ತು. ಹೋಗೋದು ನೋಡಿಪಿ, ಹೋಗೋದು ನೋಡಕ್ಕೆ ದರ್ಶ ಹೋಗಿಪ್ಪ ಕಡೆ. ಬಾಯ್. ಈಗ ನೋಡ್ಬೋದು ನೀವು, ಇಲ್ಲಿ ನಮ್ಗೆ ಸೇಫಾಗಿ ಇಲ್ಲಿ ಮೈ ಗೊಬ್ಬರ ಇರ್ತದಲ್ಲ, ಹಿಂದ್ಗಡೆ ನೋಡ್ರಿ, ಹಿಂದ್ಗಡೆ ಸರಿ ಸ್ವಲ್ಪ ಸಪೋರ್ಟ್ ಅದ. ಯಾವುದೇ ಶರೀರಕ್ಕೂ ಬಾರ್ ಬರಲ್ಲ. ಈಗ ಬಿಟ್ಟು ತೊಗೊಂಡೋಗಿತ್ತು ನಮ್ಮ ಸೊಂಟ ಹಿಡಿತದ. ಈಗ ಕೆಲವೊಬ್ರು ಹೇಳ್ತಾರೆ, ಗೊಬ್ಬರ ಬಂದಿನಿ ನಾನು ಇದು ಸೊಂಟ ಹಿಡೋದ ಮೈ ಹಿಡೋದ ಅಂತೇಳಿ 2 ವರ್ಷ ಎಷ್ಟು ಹೋದ್ರಿ ನೀವು. ಇದಕ್ಕೇನು ಆಗಲ್ಲ, ಅದಕ್ಕಿಂತ ಸರಳವಾಗಿದ್ದಾನೆ. ಮತ್ತು ಇಷ್ಟು ಫಾಸ್ಟವಾಗಿ ಟೇಲರ್ಗಳು ಹೊಲಿದಿಲ್ಲ. ಈಗ ನಾವು ಇದನ್ನು ವಿಧಾನ ಮಾಡಿ ತೋರಿಸಿದೆವು. ತಾವು ಸಹಿತ ಮಾಡ್ಕೋಬೋದು. ಎಲ್ಲರಿಗೂ ನಮಸ್ಕಾರಗಳು.